ನಮಸ್ಕಾರ ಗೆಳೆಯರೆ. ಇತಿಹಾಸದ ಮಣ್ಣಿನಲ್ಲಿ ಭಕ್ತಿಯ ಬೇರುಗಳು ಆಳವಾಗಿ ಇಳಿದಿರುವ ನಾಡು ನಮ್ಮ ಮಾಲೂರು. ಇಲ್ಲಿ ಗಾಳಿಯಲ್ಲಿ ಧರ್ಮದ ಕಂಪಿದೆ, ಜನರ ಉಸಿರಿನಲ್ಲಿ ದ್ರೌಪದಮ್ಮನ ಹೆಸರಿದೆ. ವರ್ಷಕ್ಕೊಮ್ಮೆ ಬರುವ ಆ ದಿವ್ಯ ಕ್ಷಣಕ್ಕಾಗಿ ಇಡೀ ಮಾಲೂರು ನಗರವೇ ಕಾಯುತ್ತಿರುತ್ತದೆ. ಅದೇ ಅದ್ಭುತ ಮಾಲೂರು ಕರಗ ಮಹೋತ್ಸವ. ಧ್ವಜಾರೋಹಣದಿಂದ ಆರಂಭವಾಗಿ ಮಧ್ಯರಾತ್ರಿಯ ಆ ರೋಮಾಂಚನಕಾರಿ ಕರಗ ಸಂಚಾರದವರೆಗೆ, ಆಮೇಲೆ ಬಣ್ಣಗಳ ಒಕ್ಕುಳಿಯ ವಸಂತೋತ್ಸವದವರೆಗೆ ಈ 7 ದಿನಗಳಲ್ಲಿ ಮಾಲೂರು ಹೇಗೆ ದೇವಲೋಕವಾಗಿ ಬದಲಾಗುತ್ತದೆ, ಆ ಐತಿಹಾಸಿಕ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹಿನ್ನೆಲೆ ಏನು, ಪ್ರತಿದಿನವೂ ನಡೆಯುವ ಆ ವಿಶಿಷ್ಟ ಧಾರ್ಮಿಕ ವಿಧಿವಿಧಾನಗಳ ರಹಸ್ಯವೇನು, ಇಂದಿನ ವಿಡಿಯೋದಲ್ಲಿ ನಾವು ಮಾಲೂರು ಕರಗದ ಸಂಪೂರ್ಣ 7 ದಿನಗಳ ವೈಭವವನ್ನು ಕಣ್ಣಿಗೆ ಕಟ್ಟುವಂತೆ ನೋಡಲಿದ್ದೇವೆ. ನಮ್ಮ ಮಣ್ಣಿನ ಈ ಭವ್ಯ ಇತಿಹಾಸ ಮತ್ತು ಪರಂಪರೆಯನ್ನು ನಿಮ್ಮ ಮುಂದೆ ತರುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ಈ ಸುದೀರ್ಘ ಸಂಶೋಧನೆಯಲ್ಲಿ ಅಥವಾ ವಿವರಣೆಯಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತು ನಿಮ್ಮ ಬೆಂಬಲ ಸದಾ ನಮ್ಮ ಮೇಲಿರಲಿ. ನೀವು ಮಾಲೂರಿನವರಾಗಿದ್ದರೆ ಈ ವಿಡಿಯೋ ನಿಮ್ಮ ಹೆಮ್ಮೆ, ಬೇರೆ ಊರಿನವರಾಗಿದ್ದರೆ ಇದೊಂದು ದಿವ್ಯ ದರ್ಶನ. ಬನ್ನಿ, ಮಾಲೂರು ಕರಗದ ಭಕ್ತಿ ಸಾಮ್ರಾಜ್ಯದೊಳಗೆ ಇಳಿಯೋಣ. ಮಾಲೂರಿನ ಮಣ್ಣಿನಲ್ಲಿ ಬೆರೆತಿರುವ ಈ ಕರಗ ಮಹೋತ್ಸವ ಬರೀ ಆಚರಣೆಯಲ್ಲ, ಇದು 250 ವರ್ಷಗಳ ಅಚಲ ನಂಬಿಕೆ. ಅಗ್ನಿಕುಂಡದಿಂದ ಜನಿಸಿದ ಆದಿಶಕ್ತಿ ದ್ರೌಪದಿ ಮತ್ತು ಸತ್ಯದ ಸಂಕೇತ ಧರ್ಮರಾಯನ ಆರಾಧನೆಯೇ ಈ ಹಬ್ಬದ ಕೇಂದ್ರ ಬಿಂದು. ಪಾಂಡವರು ಸ್ವರ್ಗಲೋಕಕ್ಕೆ ತೆರಳುವಾಗ ದ್ರೌಪದಿಯ ಮೇಲೆ ದಾಳಿ ಮಾಡಲು ಬಂದ ತಿಮಿಲಾಸುರನನ್ನು ಸಂಹರಿಸಲು ಅವಳ ದೇಹದಿಂದಲೇ ವೀರಕುಮಾರರ ಸೈನ್ಯ ಉದ್ಭವವಾಯಿತು. ತಾಯಿಯನ್ನು ಬಿಟ್ಟಿರಲಾರದೆ ಕಣ್ಣೀರು ಹಾಕಿದ ವೀರಕುಮಾರರಿಗೆ ಪ್ರತಿ ವರ್ಷ ವಸಂತ ಋತುವಿನಲ್ಲಿ ನಿಮ್ಮನ್ನು ನೋಡಲು ಭೂಮಿಗೆ ಬರುತ್ತೇನೆ ಎಂದು ದ್ರೌಪದಿ ನೀಡಿದ ವಾಗ್ದಾನವೇ ಈ ಕರಗ. ಕರಗ ಎಂದರೆ ಕೇವಲ ಹೂವಿನ ಕಳಶವಲ್ಲ, ಅದು ದೇವಿಯ ಆತ್ಮಶಕ್ತಿ. ಮಾಲೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಈ ಸಂಪ್ರದಾಯದಲ್ಲಿ ವೀರಕುಮಾರರ ಪಾತ್ರ ಅನನ್ಯ. ಕೈಯಲ್ಲಿ ಕತ್ತಿ ಹಿಡಿದು ಕಠಿಣ ಬ್ರಹ್ಮಚರ್ಯ ಪಾಲಿಸುತ್ತಾ, ಎದೆಯ ಮೇಲೆ ಕತ್ತಿಯಿಂದ ಹೊಡೆದುಕೊಳ್ಳುತ್ತಾ ಗೋವಿಂದ ಎಂದು ಇವರು ಕೂಗುವಾಗ ಭಕ್ತಿಯಿಂದ ಮೈಮನಗಳನ್ನು ಬೆಚ್ಚಿ ಬೀಳಿಸುತ್ತದೆ. 2 ಶತಮಾನಗಳಿಂದ 1 ವರ್ಷವೂ ನಿಲ್ಲದೆ ನಡೆದು ಬಂದಿರುವ ಈ ಮಹೋತ್ಸವ ಜಾತಿ ಮತಗಳನ್ನು ಮೀರಿದ ಸಾಮಾಜಿಕ ಸಾಮರಸ್ಯದ ಸಾಕ್ಷಿ. ಪಳ್ಳಿಗ ಸಮುದಾಯದವರು ಕರಗ ಹೊತ್ತರೆ ಇಡೀ ಊರು ದೇವಿಯ ರಕ್ಷಣೆಗೆ ನಿಲ್ಲುತ್ತದೆ. ಇದು ಮಾಲೂರಿನ ಅಸ್ಮಿತೆ, ಇದು ದ್ರೌಪದಮ್ಮನ ಶಕ್ತಿ. ಮಾಲೂರು ಜಾತ್ರೆಯ ಮೊದಲ ದಿನ ಅಕ್ಷರಶಃ ಒಂದು ಆಧ್ಯಾತ್ಮಿಕ ಜಾಗೃತಿಯ ಕಾಲ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಮುಂದೆ ವಿಜಯದ ಸಂಕೇತವಾದ ಪವಿತ್ರ ಹಳದಿ ಧ್ವಜ ಮುಗಿಲೆತ್ತರಕ್ಕೆ ಏರುತ್ತದೆ. ಈ ಧ್ವಜ ಏರಿದ ಆ ಕ್ಷಣವೇ ಇಡೀ ಮಾಲೂರು ಪಟ್ಟಣಕ್ಕೆ ಒಂದು ದೈವಿಕ ಕಟ್ಟು ಬೀಳುತ್ತದೆ. ಅಂದಿನಿಂದ ಹಬ್ಬ ಮುಗಿಯುವವರೆಗೆ ಊರಿನಲ್ಲಿ ಯಾವುದೇ ಅಶುಭ ಕಾರ್ಯಗಳಿಗೆ ಜಾಗವಿಲ್ಲ. ಇದು ಕೇವಲ ಧ್ವಜವಲ್ಲ, ಮಾಲೂರಿನ ಜನರು ದೇವಿಯ ಸೇವೆಗೆ ಸಮರ್ಪಿತರಾಗುವ ಸಂಕಲ್ಪದ ಸಂಕೇತ. ಮಾಲೂರು ಜಾತ್ರೆಯ 2ನೇ ದಿನ ಗುರುವಾರದ ಸಂಜೆ ಅದು ಕೇವಲ ಮೆರವಣಿಗೆಯಲ್ಲ, ಸಾಕ್ಷಾತ್ ಆದಿಶಕ್ತಿಯ ಆವಾಹನೆ. ಸಂತೆ ಬೀದಿಯ ಹನುಮಂತ ಸ್ವಾಮಿ ದೇವಸ್ಥಾನದಲ್ಲಿ ಜನ್ಮ ತಾಳುವ ಈ ಹಸಿ ಕರಗ ಭೂಮಿಯ ತತ್ವಕ್ಕೆ ಸಾಕ್ಷಿಯಾದ ಹಸಿ ಮಣ್ಣಿನ ಪವಿತ್ರ ಕಳಶ. 3 ಪ್ರಮುಖರು ಈ ದಿವ್ಯ ಶಕ್ತಿಯನ್ನು ಹೊತ್ತು ಸಾಗುವ ದೃಶ್ಯವೇ ಅತಿಶಯ. ಗಲ್ಲಿ ಗಲ್ಲಿಗಳಲ್ಲಿ ಭಕ್ತರು ರಂಗೋಲಿ ಮತ್ತು ದೀಪಗಳಿಂದ ಸ್ವಾಗತಿಸುತ್ತಿದ್ದಂತೆ ಮಧ್ಯರಾತ್ರಿಯ ಹೊತ್ತಿಗೆ ಈ ಚೈತನ್ಯವು ಧರ್ಮರಾಯ ಸ್ವಾಮಿ ದೇವಸ್ಥಾನವನ್ನು ತಲುಪುತ್ತದೆ. ತಮಟೆಗಳ ಅಬ್ಬರ, ವೀರಕುಮಾರರ ಜೈಕಾರದ ನಡುವೆ ಹಸಿ ಕರಗವು ಗರ್ಭಗುಡಿ ಸೇರಿದಾಗ ಇಡೀ ಮಾಲೂರು ದೇವಿಯ ಪೂರ್ಣ ಚೈತನ್ಯಕ್ಕೆ ಶರಣಾಗುತ್ತದೆ. ಇದು ಪ್ರಕೃತಿ ಮತ್ತು ದೈವತ್ವದ ಮಿಲನ ಹಾಗೂ ಮುಂಬರುವ ಹೂವಿನ ಕರಗದ ಭವ್ಯ ಸಿದ್ಧತೆಗೆ ನಾಂದಿ. ಶುಕ್ರವಾರ ಬಂತೆಂದರೆ ಮಾಲೂರಿನ ಪ್ರತಿ ಮನೆಯ ಅಡಿಗೆ ಮನೆಯಲ್ಲೂ ಭಕ್ತಿಯ ಸುವಾಸನೆ ಹಾಗೂ ಸತತ 3 ದಿನಗಳ ಕಾಲ ನಡೆಯುವ ಮಹಾ ಸಿರಿರಣ್ಣ ಪೂಜೆಗೆ ಇಂದು ಚಾಲನೆ. ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಸಮ್ಮಿಲನದ ತಂಬಿಟ್ಟು ದೀಪಗಳು ತಾಯಿ ದ್ರೌಪದಮ್ಮನಿಗೆ ಪರಮ ಪ್ರಿಯ.
ಊರಿನ ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಸಿಂಗಾರಗೊಂಡು ಹೂವಿನಿಂದ ಅಲಂಕೃತವಾದ ದೀಪಗಳನ್ನು ತಲೆಯ ಮೇಲೆ ಹೊತ್ತು ಸಾಗುವ ದೃಶ್ಯವನ್ನು ನೋಡುವುದೇ ಕಣ್ಣುಗಳಿಗೆ ಹಬ್ಬ. ತಮಟೆ ನಗಾರಿಯ ಅಬ್ಬರದ ನಡುವೆ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಧರ್ಮರಾಯ ಸ್ವಾಮಿ ದೇವಸ್ಥಾನದತ್ತ ಹೆಜ್ಜೆ ಹಾಕುತ್ತಾರೆ. ಈಗ ನಾವು 4ನೇ ದಿನದ ಅಸಲಿ ವಿಷಯಕ್ಕೆ ಬರೋಣ. ಅದುವೇ ಶನಿವಾರದಂದು ನಡೆಯುವ ಸಿಡಿರಣ್ಣ. ಇದು ಕೇವಲ ಪ್ರದರ್ಶನವಲ್ಲ, ಇದೊಂದು ದೈವಿಕ ತಪಸ್ಸು. ಸಿಡಿ ಆಕಾಶದತ್ತ ಜಿಗಿಯುತ್ತಿದ್ದಂತೆ ಅಲ್ಲಿ ಬಾಳೆಹಣ್ಣಿನ ಮಳೆಯೇ ಸುರಿಯುತ್ತದೆ. ವೇಗವಾಗಿ ಸುತ್ತುವ ಆ ಸಿಡಿಗೆ ಬಾಳೆಹಣ್ಣು ಎಸೆಯುವುದು ನಮ್ಮೊಳಗಿನ ಅಹಂಕಾರ ಮತ್ತು ಕಷ್ಟಗಳನ್ನು ದೇವರಿಗೆ ಅರ್ಪಿಸುವ ಸಂಕೇತ. ಆ ಹಣ್ಣು ಸಿಡಿಗೆ ತಗುಲಿದಾಗ ಭಕ್ತರ ಮುಖದಲ್ಲಿ ಕಾಣುವ ಆ ತೃಪ್ತಿ ಬೆಲೆ ಕಟ್ಟಲಾಗದು. ಮಾಲೂರಿನ ನುರಿತ ತಮಟೆ ವಾದಕರ ಕೈಚಳಕ ಎಂಥವರನ್ನು ಬೆಚ್ಚಿ ಬೀಳಿಸುತ್ತದೆ. ಆ ಸದ್ದಿಗೆ ಸಾವಿರಾರು ಜನರ ಎದೆಯ ಬಡಿತವು ಸಾಟಿಯಾಗುತ್ತದೆ. ಈ ಅಬ್ಬರದ ಸಂಗೀತವೇ ವೀರಕುಮಾರರಿಗೆ ಹೊಸ ಚೈತನ್ಯ ನೀಡುವ ಶಕ್ತಿ. ಇತ್ತ ಸಿಡಿರಣ್ಣನ ಆವೇಶದ ವೈಬ್ಸ್ ಒಂದೆಡೆಯಾದರೆ, ಅತ್ತ ಪಟಾಳಮ್ಮನ ದೇವಸ್ಥಾನದ ಸುತ್ತಲೂ ಕಳೆಗಟ್ಟಿರುವ ಸಂತೆ, ಬಗೆ ಬಗೆಯ ತಿಂಡಿಗಳು ಮತ್ತು ರಾಟೆಗಳ ಸಡಗರ ಇನ್ನೊಂದೆಡೆ. ಭಾನುವಾರ ಸಂಜೆ ಮಾಲೂರು ಪಟ್ಟಣಕ್ಕೆ ಈಗ ಎಲ್ಲಿಲ್ಲದ ಚೈತನ್ಯ. ಸಿಡಿರಣ್ಣನ ಆಗಮನವಾಗುತ್ತಿದ್ದಂತೆ ಸಂಭ್ರಮದ ಕಿಚ್ಚು ಹತ್ತಿಕೊಳ್ಳುತ್ತದೆ. ಊರಿನ ಪ್ರತಿ ದೇಗುಲಗಳಿಂದ ಅಲಂಕೃತಗೊಂಡ ಪಲ್ಲಕ್ಕಿಗಳು ಬೀದಿಗೆ ಇಳಿಯುತ್ತಿದ್ದಂತೆ ಇಡೀ ಮಾಲೂರು ದೇವಲೋಕದಂತೆ ಕಂಗೊಳಿಸುತ್ತದೆ. ರಾತ್ರಿ ಸಾಗುತ್ತಿದ್ದಂತೆ ಭಕ್ತಿಭಾವದ ಉತ್ತುಂಗ. ಅದೇ ತಾಯಿ ದ್ರೌಪದಿ ದೇವಿಯ ಪವಿತ್ರ ಬಳೆಶಾಸ್ತ್ರ. ಇತ್ತ ಗಡಿಯಾರದ ಮುಳ್ಳು ಮಧ್ಯರಾತ್ರಿ 11 ಸಮೀಪಿಸುತ್ತಿದ್ದಂತೆ ಜನರ ಉಸಿರು ಬಿಗಿ ಹಿಡಿದಿರುತ್ತದೆ. ಎಲ್ಲರ ಕಣ್ಣುಗಳು ನೆಟ್ಟಿರುವುದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯತ್ತ. ಜೈಕಾರದ ಘೋಷಗಳ ನಡುವೆ ಮಲ್ಲಿಗೆಯ ಘಮವನ್ನು ಪಸರಿಸುತ್ತಾ ಸಾಕ್ಷಾತ್ ದ್ರೌಪದಿ ದೇವಿಯ ಸ್ವರೂಪದ ಕರಗ ಹೊರಬರುತ್ತದೆ. ಇದು ಕೇವಲ ಮೆರವಣಿಗೆಯಲ್ಲ, ಭಕ್ತರ ಅಚಲ ನಂಬಿಕೆಯ ಸಾಕ್ಷಾತ್ ದರ್ಶನ. ನಡುರಾತ್ರಿ ಆರಂಭವಾದ ಈ ದಿವ್ಯ ಸಂಚಾರ ಸೋಮವಾರ ಮಧ್ಯಾಹ್ನ 2 ಗಂಟೆಯವರೆಗೆ ಸಾಗುತ್ತದೆ. ಕರಗವು ಪ್ರತಿ ಗಲ್ಲಿಯ ಮನೆ ಬಾಗಿಲಿಗೆ ಬಂದು ಭಕ್ತರನ್ನು ಹರಿಸುತ್ತದೆ. ಅಲ್ಲಿನ ಜನರಿಗೆ ಈ ವೈಭವ ಕೇವಲ ಹಬ್ಬವಲ್ಲ, ಅದೊಂದು ಭಾವನೆ, ಭಕ್ತಿ ಮತ್ತು ಪರಂಪರೆಯ ಅಪೂರ್ವ ಸಂಗಮವೇ ಈ ಮಾಲೂರು ಕರಗ. ನಡುರಾತ್ರಿಯ ಜಾಗರಣೆ, ತಮಟೆ ನಾದಸ್ವರಗಳ ಅಬ್ಬರದ ನಡುವೆ ಮಾಲೂರು ನಗರವನ್ನೇ ಪಾವನಗೊಳಿಸಿದ ಕರಗ ಶಕ್ತಿ ಸೋಮವಾರ ಮಧ್ಯಾಹ್ನ ದೇವಸ್ಥಾನಕ್ಕೆ ಮರಳುತ್ತದೆ. ಆದರೆ ಹಬ್ಬ ಇಲ್ಲಿಗೆ ಮುಗಿಯುವುದಿಲ್ಲ. ಈಗ ಆರಂಭವಾಗುವುದೇ ಪವಿತ್ರ ಶಾಂತೋತ್ಸವ. ನಗರ ಸಂಚಾರ ಮುಗಿಸಿ ಬಂದ ದೈವಕ್ಕೆ ನಡೆಯುವ ಮೊದಲ ವಿಧಿ ಗಂಗಾ ಪೂಜೆ.
ಇಡೀ ರಾತ್ರಿ ಸಂಚರಿಸಿದ ಆ ದಿವ್ಯ ಕಳಶವನ್ನು ಸೋಮವಾರ ಪವಿತ್ರ ಗಂಗಾಜಲದಿಂದ ಶುದ್ಧೀಕರಿಸಲಾಗುತ್ತದೆ. ಇದು ಪ್ರಕೃತಿ ಮತ್ತು ದೈವಶಕ್ತಿಯ ಅಪೂರ್ವ ಮಿಲನ. ಸಂಚಾರದ ವೇಳೆ ಉಗ್ರಸ್ವರೂಪಿಯಾಗಿದ್ದ ತಾಯಿ ದ್ರೌಪದಿಯನ್ನು ಶಾಂತಗೊಳಿಸಿ ಸೌಮ್ಯಮಯಿಯಾಗಿ ನೆಲೆ ನಿಲ್ಲುವಂತೆ ಮಾಡುವುದೇ ಈ ಉತ್ಸವದ ಉದ್ದೇಶ. ವಿಶೇಷ ಅಭಿಷೇಕ ಮತ್ತು ಅರ್ಚನೆಗಳ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ. ಕರಗಕ್ಕೆ ಅರ್ಪಿಸಿದ ಆ ಪವಿತ್ರ ಮಲ್ಲಿಗೆ ಹೂವು ಮತ್ತು ತೀರ್ಥ ಪ್ರಸಾದಕ್ಕಾಗಿ ಭಕ್ತರ ದಂಡೇ ದೇವಸ್ಥಾನದ ಮುಂದೆ ಸಾಲುಗಟ್ಟಿರುತ್ತದೆ. ಆ ತಾಯಿಯ ಪ್ರಸಾದ ಪಡೆಯುವುದು ಜನ್ಮ ಜನ್ಮಾಂತರದ ಪುಣ್ಯ ಎಂಬುದು ಜನರ ಅಚಲ ವಿಶ್ವಾಸ. ಪ್ರತಿಯೊಬ್ಬ ಭಕ್ತನ ಮುಖದಲ್ಲೂ ಒಂದು ದಿವ್ಯ ತೃಪ್ತಿ ಇಲ್ಲಿ ಎದ್ದು ಕಾಣುತ್ತದೆ. 7ನೇ ದಿನ ಮಂಗಳವಾರ ಮಾಲೂರು ಈಗ ಬಣ್ಣಗಳ ಲೋಕ. ಇದು ಕೇವಲ ಧಾರ್ಮಿಕ ವಿಧಿಯಲ್ಲ, ತಾಯಿ ದ್ರೌಪದಮ್ಮನ ಕೃಪೆ ಮಳೆಯಂತೆ ಸುರಿದಿದೆ ಎಂಬ ಸಂತೋಷದ ಸಂಕೇತದ ವಸಂತೋತ್ಸವ. ಇಲ್ಲಿ ಬಣ್ಣಗಳಿಗಿಂತ ಪವಿತ್ರವಾದ ಅರಿಶಿಣದ ನೀರೇ ಪ್ರಧಾನ. ವೀರಕುಮಾರರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅರಿಶಿಣದ ನೀರನ್ನು ಎರಚುತ್ತಾ ಭಕ್ತಿಭಾವದ ಓಕುಳಿಯಾಡುತ್ತಾರೆ. ಇಡೀ ಪಟ್ಟಣವೇ ಹಳದಿ ಕೆಂಪು ಬಣ್ಣಗಳಿಂದ ಮಿಂದೆದ್ದು ದೇವಿಯ ಆಶೀರ್ವಾದವನ್ನು ಸಂಭ್ರಮಿಸುತ್ತದೆ. ಸಂಭ್ರಮದ ನಡುವೆಯೇ ನಡೆಯುವ ನಿಗೂಢ ವಿಧಿ ಗಾವು ಶಾಂತಿ. ಊರಿನ ಮೇಲಿರುವ ಸಕಲ ದೃಷ್ಟಿ ದೋಷಗಳನ್ನು ನಿವಾರಿಸಿ ಯಾವುದೇ ಕೆಡುಕಾಗದಂತೆ ತಾಯಿಯ ರಕ್ಷಾ ಕವಚವನ್ನು ಕೋರುವ ವಿಶಿಷ್ಟ ಸಂಪ್ರದಾಯವಿದು. ಗ್ರಾಮ ದೇವತೆಗಳನ್ನು ತಣಿಸಿ ಲೋಕಕ್ಕೆ ಶಾಂತಿ ಕೋರಲಾಗುತ್ತದೆ. ಅಂತಿಮವಾಗಿ 7 ದಿನಗಳ ಹಿಂದೆ ಏರಿದ್ದ ವಿಜಯದ ಧ್ವಜವನ್ನು ಕೆಳಗಿಳಿಸುವ ಕ್ಷಣ. ಧ್ವಜಸ್ತಂಭದಿಂದ ಪವಿತ್ರ ಧ್ವಜ ಕೆಳಗಿಳಿಯುತ್ತಿದ್ದಂತೆ ಭಕ್ತರ ಎದೆಯಲ್ಲಿ ಭಾವಪರವಶತೆ. ಇದು ಈ ವರ್ಷದ ಹಬ್ಬ ಮುಗಿಯಿತು ಎಂಬ ಅಧಿಕೃತ ಘೋಷಣೆ ಮತ್ತು ಮುಂದಿನ ವರ್ಷದ ಕರಗದ ಕಾಯುವಿಕೆಗೆ ನಾಂದಿ. 7 ದಿನಗಳ ಕಾಲ ಮಾಲೂರಿನ ಮಣ್ಣಿನಲ್ಲಿ ಆಧ್ಯಾತ್ಮಿಕ ಕಂಪನ್ನು ಹರಡಿದ ಈ ಮಹೋತ್ಸವಕ್ಕೆ ಈಗ ವಿರಾಮದ ಸಮಯ. ಭಕ್ತರ ಕಣ್ಣಲ್ಲಿ ಭಕ್ತಿಯ ಕಣ್ಣೀರು ಮತ್ತು ಮನಸ್ಸಿನಲ್ಲಿ ಮುಂದಿನ ವರ್ಷ ಕರಗ ಎಂದು ಎಂಬ ಕಾತರದ ನಿರೀಕ್ಷೆಯನ್ನು ತುಂಬಿ ತಾಯಿ ದ್ರೌಪದಿ ದೇವಿ ಈಗ ಅಂತರ್ಧಾನಳಾಗುತ್ತಿದ್ದಾಳೆ. ನೆನಪಿಡಿ, ಮಾಲೂರು ಕರಗವೆಂದರೆ ಅದು ಕೇವಲ ಒಂದು ಆಚರಣೆಯಲ್ಲ, ಅದು ಮಾಲೂರಿನ ಜನರ ಅಸ್ತಿತ್ವದ ಉಸಿರು ಮತ್ತು ಯುಗ ಯುಗಾಂತರಗಳಿಂದ ಬೆಳೆದು ಬಂದ ಅಚಲ ನಂಬಿಕೆಯ ಮಹಾಸಾಮ್ರಾಜ್ಯ. ತಾಯಿ ದ್ರೌಪದಮ್ಮನ ಕೃಪೆ ಸದಾ ನಮ್ಮ ಮೇಲಿರಲಿ. ಜೈ ದ್ರೌಪದಮ್ಮ, ಜೈ ಧರ್ಮರಾಯ ಸ್ವಾಮಿ. ಗೆಳೆಯರೇ, ಮಾಲೂರು ಕರಗದ ಈ ದಿವ್ಯ ದರ್ಶನ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಮಾಲೂರಿನವರಾಗಿದ್ದರೆ ಅಥವಾ ಈ ಕರಗದ ಅನುಭವ ನಿಮಗಿದ್ದರೆ ನಿಮ್ಮ ರೋಮಾಂಚನಕಾರಿ ನೆನಪುಗಳನ್ನು ನಮ್ಮೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಒಂದು ವೇಳೆ ನೀವಿನ್ನೂ ಈ ವೈಭವವನ್ನು ಕಣ್ಣಾರೆ ಕಂಡಿಲ್ಲವೆಂದರೆ ಬರುವ ವರ್ಷದ ಕರಗಕ್ಕೆ ಈಗಲೇ ಪ್ಲಾನ್ ಮಾಡಿ. ಇದೇ ರೀತಿಯ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ಇತಿಹಾಸದ ಕಥೆಗಳಿಗಾಗಿ ಟ್ರಾವೆಲ್ ಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ರೋಚಕ ಕಥೆಯೊಂದಿಗೆ.